ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಈ ವಾಕ್ಯದ ಶಿರೋನಾಮೆ ನೋಡುವಾಗ ನೀವು ನನ್ನಲ್ಲಿ ಎಂಬುದಾಗಿ, ನಾವು ಯಾರಲ್ಲಿ ಇರಬೇಕು, ನಾವು ಯಾರಲ್ಲಿ ಇದ್ದಾಗ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯ ಆಗುತ್ತದೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಮೊದಲನೇದಾಗಿ ಯೇಸು ಕ್ರಿಸ್ತನ ಈ ವಾಕ್ಯದ ಮುಖಾಂತರ ಮಾತನಾಡುತ್ತಾ ಇದ್ದಾನೆ. ನೀವು ನನ್ನಲ್ಲಿದ್ದರೆ ನೀವು ಏನೇನು ಬೇಡಿಕೊಂಡರೂ ಅದು ಎಲ್ಲವೂ ನಿಮಗೆ ದೊರೆಯುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ನಾವು ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನಲ್ಲಿ ಇರಬೇಕು, ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿರಬೇಕು. ಆವಾಗ ನಾವು ಏನೇನೆಲ್ಲ ಬೇಡಿಕೊಳ್ಳುತ್ತೇವೋ ಅದೆಲ್ಲ ನಮಗೆ ದೊರೆಯುತ್ತದೆ. ಮತ್ತು ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ನಾವು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಶಿಷ್ಯರನ್ನಾಗಿ ಕರೆದಿದ್ದಾನೆ, ಆತನ ಮಕ್ಕಳನ್ನಾಗಿ ನಮ್ಮನ್ನು ಕರೆದಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ, ನಮ್ಮ ಪ್ರತಿನಿತ್ಯದ ಜೀವಿತಕ್ಕಾಗಿ, ನಮ್ಮ ಕುಟುಂಬದ ಜೀವಿತಕ್ಕಾಗಿ, ನಮ್ಮ ಒಂದು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನಮಗೆ ಹಣ ಆಸ್ತಿ ಅಂತಸ್ತು ಎಲ್ಲ ಮಾಡಿಟ್ಟುಕೊಳ್ಳುವುದಕ್ಕಾಗಿ ಏನೆಲ್ಲ ಬೇಕೋ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಕೇಳುವಂತವರಾಗಬೇಕು. ಯೇಸು ಕ್ರಿಸ್ತನಲ್ಲಿ ನಾವು ಕೇಳುವಾಗ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ. ಮೊದಲನೇದಾಗಿ ನಾವು ಯಾವಾಗ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. ಆವಾಗ ನಾವು ಯೇಸು ಕ್ರಿಸ್ತನಲ್ಲಿ ಇರುವುದಕ್ಕಾಗುತ್ತದೆ. ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿರುವಾಗ ನಾವು ಯೇಸು ಕ್ರಿಸ್ತನಲ್ಲಿ ಇರುತ್ತೇವೆ. ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲವೂ ಕೂಡ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ. ಯೇಸು ಕ್ರಿಸ್ತನ ವಾಕ್ಯಗಳು ಎಂಬುದಾಗಿ ನೋಡುವಾಗ ಈ ಸತ್ಯವೇದದಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ವಾಕ್ಯಗಳು, ಪ್ರತಿ ಒಂದೊಂದು ಆಜ್ಞೆಗಳು ನಾವು ಕೈಕೊಂಡು ನಡೆಯುವಂತವರಾಗಬೇಕು. ಈ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದು ಒಂದು ಆಜ್ಞೆಯನ್ನು ತಪ್ಪಾಗಿ ನಡೆದರೆ ನೀನು ಪರಲೋಕಕ್ಕೆ ಸೇರಲಾರಿನಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ, ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ, ನಾವು ನಿತ್ಯ ಜೀವವನ್ನು ಜೀವಿಸುತ್ತೇವೆ ಎಂಬ ಒಂದು ನಿರೀಕ್ಷೆಯಲ್ಲಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಆ ವಿಷಯವಾಗಿ ನಾವು ಪ್ರತಿನಿತ್ಯ ವಾಕ್ಯವನ್ನು ಧ್ಯಾನಿಸುತ್ತೇವೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಇರುವಾಗ ನಾವು ಏನೆಲ್ಲಾ ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೇವೆ. ಒಂದು ವೇಳೆ ನಾವು ಬೇಡಿಕೊಂಡಂತ ವಿಷಯಗಳು ನಮ್ಮ ಜೀವಿತದಲ್ಲಿ ಅದು ನೆರವೇರುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ವಾಕ್ಯ ಕಡಿಮೆಯಾಗಿದೆ. ವಾಕ್ಯ ನಾವು ಓದುತ್ತಾ ಇಲ್ಲ, ವಾಕ್ಯವನ್ನು ಅನುಸರಿಸಿ ನಡೀತಾ ಇಲ್ಲ. ಯೇಸು ಕ್ರಿಸ್ತನ ಪ್ರೀತಿ, ಅನ್ಯೋನ್ಯತೆ, ಕರುಣೆ, ಯೇಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತಾ ಇಲ್ಲ. ಆ ವಿಷಯವಾಗಿ ನಮ್ಮ ಜೀವಿತದಲ್ಲಿ ನಾವು ಬೇಡಿಕೊಳ್ಳುವಂತ ವಿಷಯಗಳು ಹೊಂದಿಕೊಳ್ಳುತ್ತಾ ಇಲ್ಲ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ಯಾರಲ್ಲಿ ಇರಬೇಕು ಎಂಬುದಾಗಿ ತಿಳಿದುಕೊಂಡಿದ್ದೇವೆ, ಏನನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ತಿಳಿದುಕೊಂಡಿದ್ದೇವೆ. ನಾವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು, ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೈಕೊಂಡು ನಡೆಯಬೇಕು. ಆವಾಗ ನಮ್ಮ ಜೀವಿತದಲ್ಲಿ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಆ ಎಲ್ಲ ವಿಷಯಗಳು ನಾವು ಹೊಂದಿಕೊಳ್ಳುತ್ತೇವೆ. ಈ ಒಂದು ದಿನ ಸುಂದರ ಸಮಯವಾಗಿದೆ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಪ್ರತಿನಿತ್ಯವೂ ಧ್ಯಾನಿಸುತ್ತಾ, ಪ್ರತಿನಿತ್ಯವೂ ಯೇಸು ಕ್ರಿಸ್ತನ ಆಜ್ಞೆಗಳು ಕೈಕೊಂಡು ನಡೆಯುತ್ತಾ, ನಾವು ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿದ್ದುಕೊಂಡು ನಾವು ಏನೆಲ್ಲ ಪ್ರಾರ್ಥನೆ ಮಾಡುತ್ತೇವೋ ಆ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಮ್ಮ ಹಳೆಯ ಜೀವಿತದಲ್ಲಿ
ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿ ಕಡಿಮೆಯಾಗಿದೆ. ಯೇಸು ಕ್ರಿಸ್ತನ ವಾಕ್ಯಗಳು ನಾವು ಧ್ಯಾನ ಮಾಡುತ್ತಾ ಇಲ್ಲ. ಆ ವಿಷಯವಾಗಿ ನಾವು ಬೇಡಿಕೊಳ್ಳುವಂತ ವಿಷಯಗಳು ಹೊಂದಿಕೊಳ್ಳುತ್ತಾ ಇಲ್ಲ. ನಾವು ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ಇಲ್ಲ. ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಸ್ವಲ್ಪ ಮಾತ್ರವೇ ಇದೆ. ಆ ವಿಷಯವಾಗಿ ನಾವು ಬೇಡಿಕೊಳ್ಳುವಂತ ವಿಷಯ ಹೊಂದಿಕೊಳ್ಳುತ್ತಾ ಇಲ್ಲ. ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಸತತವಾಗಿ ಧ್ಯಾನ ಮಾಡುವಂತವರಾಗೋಣ. ಪ್ರತಿನಿತ್ಯವೂ ಧ್ಯಾನ ಮಾಡುವಂತವರಾಗೋಣ. ಯೇಸು ಕ್ರಿಸ್ತನಲ್ಲೇ ನಾವು ದೃಢವಾಗಿ ನಿಂತುಕೊಂಡು ನಾವು ಬೇಡಿಕೊಳ್ಳುವಂತ ಎಲ್ಲ ವಿಷಯಗಳು ಹೊಂದಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.